ಜಿಲ್ಲೆ ಮಾಲೂರು ತಾಲೂಕಿನ ಕಸಬಾ ಹೋಬಳಿ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಕಡತೂರು ಗ್ರಾಮದಲ್ಲಿ ಹಿಂದೂ ಧಾರ್ಮಿಕ ಭಾವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಪುರಾತನ ಕಾಲದ ಅಶ್ವತ್ಥಕಟ್ಟೆ ಮತ್ತು ನಾಗರ ಕಲ್ಲುಗಳು ಇರುವ ಜಾಗದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಪಂಚಾಯಿತಿ ಅಧ್ಯಕ್ಷ ನಾರಾಯಣ ರೆಡ್ಡಿ ಮುಂದಾಗಿದ್ದಾರೆ. ಸಾವಿರಾರು ವರ್ಷದ ಪುರಾತನ ಕಾಲದ ಅಶ್ವತ್ಥಕಟ್ಟೆ ಮತ್ತು ನಾಗರ ಕಲ್ಲುಗಳು ಇರುವ ಜಾಗವನ್ನು ಉಳಿಸಿ ಬೇರೆ ಕಡೆ ಸರ್ಕಾರಿ ಭೂಮಿಯಲ್ಲಿ ಅಂಗನವಾಡಿ ನಿರ್ಮಿಸಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಚಿಕ್ಕ ಕಡತೂರು ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಕ್ರಮವಾಗಿ ಕಬಳಿಕೆ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ದೂರು ನೀಡಿದ್ರೂ ಇಲ್ಲಿನ ರಾಜಕಾರಣಿಗಳ ಕೈಗೊಂಬೆಯಾಗಿ ಯಾವುದಕ್ಕೂ ಕ್ಯಾರೆ ಎನ್ನುವ ರೀತಿಯಲ್ಲಿ ಪಿಡಿಒ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಂಗನವಾಡಿ ಕಟ್ಟಡವನ್ನು ತಿರಸ್ಕರಿಸುತ್ತಿಲ್ಲ. ಪೂರ್ವಿಕರ ಕಾಲದಿಂದಲೂ ಇದ್ದ ಅಶ್ವತ್ಥಕಟ್ಟೆಯನ್ನು ಉಳಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಇರುವ ಜಾಗದಲ್ಲಿ ಅಂಗನವಾಡಿ ನಿರ್ಮಿಸಬೇಕೆಂದು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸುಮಾರು ಇತಿಹಾಸದಲ್ಲೇ ಅಕ್ಕಪಕ್ಕ ಊರಲ್ಲಿ ಎಲ್ಲರೂ ನೋಡಿದಂಥ ಜಾಗ ಅದು. ನಾಗರಕಲ್ಲದು ನವಗ್ರಹ ಇವಾಗಲೂ ಇದೆ. ಈ ಅಶ್ವತ್ಥಕಟ್ಟೆ ಜಾಗದಲ್ಲಿ ಅಂಗನವಾಡಿ ದೌರ್ಜನ್ಯದಿಂದ ಕಟ್ತಾ ಇದ್ದಾರೆ. ಈ ಅಂಗನವಾಡಿ ನಮ್ಮೂರಲ್ಲಿ ಕಟ್ಟಬಾರ್ದಂತ ಯಾರ್ದು ಅಡ್ಡಿ ಇಲ್ಲ. ನಾವು ಸಹ ಸ್ಕೂಲ್ ಜಾಗ ಅಂತಿದೆ ಅಲ್ಲಿ ಕಟ್ಟೆ ನಾವು ಕೇಳ್ಕೊತಾ ಇದ್ದೀವಿ. ಈ ಅಶ್ವತ್ಥಕಟ್ಟೆ ಜಾಗದಲ್ಲಿ ಅಶ್ವತ್ಥಕಟ್ಟೆಗೆ ಮಾತ್ರ ಸೀಮಿತವಾಗಿರಬೇಕು, ಬೇರೆ ಏನಕ್ಕೂ ಅಲ್ಲಿ ಬಳಕೆ ಬೇಡ. ಊರ ಹಬ್ಬಗಳು ಮತ್ತು ಗಣೇಶ ಹಬ್ಬ ಯಾವುದೋ ಒಂದು ಅದರಲ್ಲಿ ಮಾಡ್ಕೋಬೋದು ನಾವು. ಅಶ್ವತ್ಥಕಟ್ಟೆಗೆ ಅದು ಸೀಮಿತ ಬಿಟ್ಟು ಆ ಸ್ಕೂಲ್ಗಂತಾನೆ ಅಂಗನವಾಡಿ ಇನ್ನೊಂದು ಕಡೆ ಜಾಗ ಇದೆ, ಸರ್ಕಾರಿ ಜಾಗ, ಸ್ಕೂಲ್ ಪಕ್ಕದಲ್ಲೇ ಇದೆ, ಅಲ್ಲಿ ಕಟ್ಟಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಊರೆಲ್ಲ ಎಲ್ಲ ಹುಡುಗರೆಲ್ಲ ಹೋಗಿ ಅಧ್ಯಕ್ಷನ ಕೇಳ್ಕೊಂಡಾಗ ನಿಮ್ಮ ಕೈಯಲ್ಲಿ ಏನಂತ ನೀವು ಮಾಡ್ಕೊ ಹೋಗ್ರಿ, ನಾನು ಮಾಡೋದೇ ಅಂತ ಮಾಡ್ತಾ ಇದ್ದಾರೆ. ಗಲಾಟೆಗಳು ಮಾಡ್ಕೊಳಕ್ಕೆ ಹೋದ್ರೆ ಸೆಕೆಂಡ್ಗಳಲ್ಲಿ ಮಾಡ್ಕೋಬೋದು, ಆದರೆ ಆ ಥರ ಎಲ್ಲ ಆಗಬಾರ್ದು. ಊರಲ್ಲಿ ಒಂದು ಜಾಗ ಉಳಿಸ್ಬೇಕಂತ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಇವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಾರ ಮಾತು ಕೇಳದೆ ಮಾಡ್ತಾ ಇದ್ದಾರೆ. ನಾವು ಶಾಸಕರ ತಗೋಬೇಕಂತ ಹೋದಾಗ ಶಾಸಕರು ಒಳ್ಳೆ ಮಾಹಿತಿ ಕೊಟ್ಟರು ನಮಗೆ. ಅವರು ನೋಡು ಊರಲ್ಲಿ ವಿಶ್ವಾಸ ತಗೊಂಡು ಕೆಲಸ ಮಾಡಪ್ಪ, ಊರಲ್ಲಿ ಜಾಗ ಇದೆ ಅಂತ ನಮ್ಮ ಶಾಸಕರು ಒಳ್ಳೆ ಮಾಹಿತಿ ಕೊಟ್ಟರು. ಶಾಸಕರಿಗೂ ಬೆಲೆ ಕೊಡದೆ ಶಾಸಕರ ಮಾತನ್ನು ಮೀರಿ ಇವತ್ತು ಇವರು ಅಂಗನವಾಡಿ ಕಟ್ತಾ ಇದ್ದಾರೆ ಅಶ್ವತ್ಥಕಟ್ಟೆ ಜಾಗದಲ್ಲಿ. ಶಾಸಕರು ಒಂದು ಮಾತು ಹೇಳಿದ್ರು, ಮತ್ತಿಂದ ನಮಗೆ ಅಶ್ವತ್ಥಕಟ್ಟೆ ಜಾಗನ ಅಶ್ವತ್ಥಕಟ್ಟೆಗಾಗಿ ಸೀಮಿತವಾಗಿ ಇಡ್ರಿ, ಬೇರೆ ಅದರಲ್ಲಿ ಏನು ಬಳಕೆ ಮಾಡಬಾರ್ದು ಅಂತ ಶಾಸಕರು ನಮಗೆ ಒಳ್ಳೆ ಮಾಹಿತಿ ಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಿಆರ್ ಶಿವರಾಜ್, ಮುನಿರಾಜು, ಓಬಳಾಪುರ ಶಂಕರ್, ಮುನಿಯಪ್ಪ, ಗೋಪಾಲ್, ಪುರುಷೋತ್ತಮ್, ನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.